ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಸ್ಪೈಸ್ ಗ್ಲೇಡ್ ಹೋಮ್ ಸ್ಟೇಲಿದ್ವಲ್ಲ, ಅವತ್ತು ನೆಕ್ಸ್ಟ್ ಡೇ ಮಾರನೇ ದಿನ ತಿಂಡಿ ತಿಂದ್ಕೊಂಡು ಇದಕ್ಕೆ ಹೋಗೋಣ, ಇಲ್ಲಾಂದರೆ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಸೊ ತಿಂಡಿಗೆ ಇವರು ಅವ್ರದ್ದೇ ಅಕ್ಕಿ ರೊಟ್ಟಿ, ಮೊಟ್ಟೆ ಪಲ್ಯ, ಒಂದು ಹಣ್ಣು, ಚಟ್ನಿ ಮತ್ತು ಬ್ರೆಡ್ ಬಟ್ರ್ ಕೊಟ್ಟಿದ್ರು. ಲಿಮಿಟೆಡ್ ಆಗಿತ್ತು, ಪರವಾಗಿಲ್ಲ, ನನಗೆ ಸಾಕು. ಬಟ್ ಚೆನ್ನಾಗಿ ತಿನ್ನೋರಿಗೆ ಡೆಫಿನೆಟ್ಟಾಗಿ ಈ ಫುಡ್ ಸಾಕೇ ಆಗೋದಿಲ್ಲ. ಅವರೊಂದು ಸ್ವಲ್ಪ ಊಟ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಮೇಲೆ ಅಲ್ಲಿಂದ ಲಾಟ್ ಆಫ್ ಗ್ರೀನ್ರಿ, ಕಾಫಿ ತೋಟ, ಇದು ಫಾರೆಸ್ಟ್ ಹತ್ರ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಹೋಗಿದ್ದು ಸಮ್ಮರ್ ಟೈಮು, ಹಾಗಾಗಿ ತುಂಬ ಬಿಸಿಲಿತ್ತು. ಆದರೆ ಗ್ರೀನ್ರಿ ಎಲ್ಲ ಚೆನ್ನಾಗಿತ್ತು. ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಇದು. ಸೊ ಇಲ್ಲಿಂದ ಸುಮಾರು 11 ಕಿಲೋಮೀಟ್ರು ಇರುಪು ಫಾಲ್ಸ್ಗೆ. ಇರುಪು ಫಾಲ್ಸ್ ಕೆಳಗಡೆನೇ ಒಂದು ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಅದಕ್ಕೆ ಇರುಪು ರಾಮೇಶ್ವರಂ ಟೆಂಪಲ್ ಅಂತಾರೆ. ಇದಕ್ಕೆ ಏನಕ್ಕೆ ಹೆಸರು ಬಂತು ಅಂದಾಗ, ರಾಮ ಲಕ್ಷ್ಮಣ ಇದು ವನವಾಸಕ್ಕೆ ಬಂದಾಗ ಇಲ್ಲಿ ಬಂದು ಶಿವನ ಪೂಜೆ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಒಂದು ಸಣ್ಣ ಸಣ್ಣ ಹೋಟೆಲ್ಗಳು, ಶಾಪ್ಸ್ಗಳಿದೆ. ಅಲ್ಲೇನಾದರೆ ಮ್ಯಾಗಿ ಇಂಥದ್ದೆಲ್ಲ ಸಿಗುತ್ತೆ. ದೇವಸ್ಥಾನವೂ ಭಾಳ ಚೆನ್ನಾಗಿದೆ, ವಿಭಿನ್ನವಾಗಿದೆ. ವೆರಿ ವೆರಿ ಹಿಸ್ಟಾರಿಕಲ್ ಪ್ಲೇಸ್. ಒಂದು ಸ್ವಲ್ಪ ರಿನೋವೇಷನ್ ಥರ ಮಾಡಿದ್ದಾರೆ, ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ದೇವಸ್ಥಾನ ಅಷ್ಟೇ, ತುಂಬ ಏನು ರಶ್ ಇರಲಿಲ್ಲ. ನಾವು ವೀಕೆಂಡೇ ಹೋಗಿತ್ತು, ಆದ್ರೇನು ಅಷ್ಟೇನು ರಶ್ ಇರಲಿಲ್ಲ. ಯಾಕಂದರೆ ಇಲ್ಲಿ ಬರಬೇಕು ಅಂತಂದರೆ ನಮ್ಮದೇ ಗಾಡಿ ಇರಬೇಕು, ಇಲ್ಲ ಅಂತಂದರೆ ಒಂದು ಗಾಡಿ ಮಾಡ್ಕೊಂಡು ಬರಬೇಕು ಇಲ್ಲಿಗೆ. ಸೊ ಹಾಗಾಗಿ ಜನ ಕಮ್ಮಿನೇ ಇದ್ದರು. ಆಮೇಲೆ ಭಾಳಷ್ಟು ಜನಕ್ಕೆ ಈ ಫಾಲ್ಸ್ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ ಅಷ್ಟು ಮಾಹಿತಿನೂ ಇಲ್ಲ ಅನಿಸುತ್ತೆ. ನೋಡಿ ಇವ್ರದ್ದು ಗೋಪುರ ಎಷ್ಟು ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಬೇರೆ ಗಣೇಶ ಮತ್ತು ಆಂಜನೇಯ, ಪಾರ್ವತಿ ಮತ್ತು ಸುಬ್ರಹ್ಮಣ್ಯ ದೇವರೆಲ್ಲ ಇಟ್ಟಿದ್ದಾರೆ. ಸೊ ಅದಕ್ಕೂ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ, ಅಭಿಷೇಕ ಮಾಡಿಬಿಟ್ಟು ಬರೋ ಹಾಲು ನೀರನ್ನೆಲ್ಲ ಅದಕ್ಕೆ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸುಬ್ರಹ್ಮಣ್ಯ ದೇವರಿದು ಏನೋ ಫಂಕ್ಷನ್ ಇತ್ತೇನೋ, ಇದು ಡ್ರಮ್ಸ್ ಇಟ್ಟಿದ್ರು. ನಾನು ನಾರ್ಮಲಿ ಫೋಟೋ ತೆಗಿಯೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲ ಕಡೆ ಫೋಟೋ ತೆಗಿಬಾರ್ದು ಅಂತ ಹೇಳ್ತಾರೆ. ಸೊ ಆದಷ್ಟು ಎಷ್ಟು ಕ್ಯಾಪ್ಚರ್ ಆಯಿತು ಅಷ್ಟು ಮಾತ್ರ ಮಾಡ್ಕೊಂಬಂದಿದ್ದೀನಿ. ತುಂಬಾ ಖುಷಿಯಾಯ್ತು ಇಲ್ಲಿ ಹೋಗಿದ್ದು. ಒಂಥರ ಲಾಟ್ ಆಫ್ ಪಾಸಿಟಿವಿಟಿ ಇತ್ತು, ಕಾಮಾಗಿತ್ತು. ಇದು ಟೆಂಪಲ್ ಟೈಮಿಂಗ್ಸ್ ಏನು ನಾನು ನೋಡ್ಕೊಂಡಿಲ್ಲ. ಬೆಳಿಗ್ಗೆ ಆ್ಯಸ್ ಯೂಶ್ವಲ್ ತೆಗಿತಾರೆ 6 ಗಂಟೆಯಿಂದ ಒಂದು 10 ಗಂಟೆ 12 ಗಂಟೆ ತನಕ ಇರುತ್ತೆ ಅನಿಸುತ್ತೆ. ಸೊ ಇಲ್ಲೊಂದು ಇರುಪು ಫಾಲ್ಸ್ಗೆ ಹೋಗ್ಬೇಕಂತಂದರೆ ಒಂದು 50 ರೂಪಾಯಿ ಟಿಕೆಟ್ ತೊಗೋಬೇಕು. ಒಂದು 100-110 ಸ್ಟೆಪ್ಸ್ ಇದೆ, ಬಟ್ ಈಸಿ ಕ್ಲೈಂಬಿಂಗೇ ಇದೆ. ಸೊ ಲಾಟ್ ಆಫ್ ಗ್ರೀನ್ರಿಲಿ. ನೀರು ಅಷ್ಟಾಗಿರಲಿಲ್ಲ, ಯಾಕಂದರೆ ಸಮ್ಮರ್ ಸೀಸನ್ನು, ಇಲ್ಲಾಂದರೆ ನೀರು ಹರಿಯುತ್ತೆ ಅನಿಸುತ್ತೆ. ಇಲ್ಲೊಂದು ಬ್ರಿಡ್ಜ್ ಥರ ಮಾಡಿದ್ದಾರೆ ನೋಡಿ, ಇಲ್ಲಿ ಸಣ್ಣ ಬ್ರಿಡ್ಜ್, ಇದ್ರ ಮೇಲೆ ನಡ್ಕೊಂಡು ಹೋಗಬೇಕು. ಇಲ್ಲೆಲ್ಲ ಕೆಳಗಡೆ ನೀರು ಹೋಗುತ್ತೆ ನಾವು ತುಂಬ ಮಳೆ ಬಂದಾಗ. ಚೆನ್ನಾಗಿದೆ ಓಡಾಡೋಕ್ಕೆ. ಬಟ್ ನಾಗರಹೊಳೆ ಫಾರೆಸ್ಟ್ ಹತ್ರ ಇರೋದ್ರಿಂದ ವೈಲ್ಡ್ ಅನಿಮಲ್ಸ್ ಬರುತ್ತೇನೋ, ಬರಲ್ಲ ಅಂತ ಹೇಳ್ತಾಯಿದ್ರು. ಅದೊಂದು ಭಯ ಇದೆ ಅಷ್ಟೇ. ಜನ ಇರೋ ಟೈಮ್ಗೆ ಹೋದರೆ ಒಳ್ಳೆಯದು. ವೀಕೆಂಡ್ಸ್ಗೆ ಹೋದರೆ ಈಸಿಯಾಗಿ ಜನ ಇರ್ತಾರೆ, ಹೋಗ್ಬೋದು. ಅಕ್ಕಿ ದಿನ ಎಲ್ಲ ಹೋಗೋದು ಅಷ್ಟೇನು ಸೇಫ್ ಇಲ್ಲ ಅನಿಸುತ್ತೆ. ಸೊ ಇದು ನೋಡಿ ಎಂಟ್ರೆನ್ಸ್, ಇರುಪು ವೈಲ್ಡ್ ಸ್ಯಾಂಚುರಿ. ನಾವು ಯಾವುದು ಪ್ರಾಣಿ ನೋಡಲಿಲ್ಲ. ಸೊ ಇಲ್ಲಿಂದ ನೋಡಿದ್ರೆ ನೋಡಿ ಫಾಲ್ಸ್ ಕಾಣಿಸುತ್ತೆ, ತುಂಬ ಸಣ್ಣದಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಅಷ್ಟೇನು ನೀರು ಇಲ್ಲ. ಸೊ ಇಲ್ಲಿ ಕೂತ್ಕೊಂಡು ನೋಡ್ಬೋದು ಫಾಲ್ಸ್ನ. ಬಟ್ ಅಷ್ಟು ನಡೆದಿದ್ದಕ್ಕೇ ಸುಸ್ತಾಯಿತು, ಒಂದು 100 ಮೆಟ್ಲು ಹತ್ತಿದ್ದಕ್ಕೇ ಸುಸ್ತಾಗೋಯಿತು. ಸೊ ನಾನು ಫಾಲ್ಸ್ ಹತ್ರ ಹೋಗಲಿಲ್ಲ, ಯಾಕಂದರೆ ತುಂಬ ಜನ ಅಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಥರ ಮಾಡಿದ್ದಾರೆ ನೋಡಿ, ಚಿಕ್ಕ ಪ್ಲ್ಯಾಟ್ಫಾರ್ಮ್. ಅಲ್ಲಿ ನಿಂತ್ಕೊಂಡು ಎಲ್ಲ ನಿಂತ್ಕೊಂಡಿದ್ರು ಫಾಲ್ಸ್ ಕೆಳಗಡೆನೆ. ಸೊ ಅಲ್ಲೆಲ್ಲ ಹೋಗಿ ನುಗ್ಗಿ ಹೋಗೋಕ್ಕಾಗಲ್ಲ, ಕೂತ್ಕೊಂಡು ಕಾಲನ್ನ ನೀರು ಒಳಗಡೆ ಇಟ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾಯಿದ್ದೆ. ಅಲ್ಲಿ ಎಷ್ಟೊಂದು ಬಟರ್ಫ್ಲೈಸು, ಎಷ್ಟು ಚೆನ್ನಾಗಿದೆ ನೋಡಿ. ಅದು ಸ್ಲಿಪ್ಪರ್ ಕಲರೇ ಇದೆ ಬಟರ್ಫ್ಲೈಸು. ಇದು ನೋಡೋಕೆ ಭಾಳ ಖುಷಿಯಾಯಿತು. ಈ ಬಿಸಿಲು ಬಂಡೆ ಸುಡ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದು ಕೂತ್ಕೊಂಡಿದೆ ಅಲ್ಲಿ. ಏನೋ ಮ್ಯಾಚ್ ಮಾಡೋಂಗಿದೆ ಆ ಸ್ಲಿಪ್ಪರ್ಸ್ಗೆ, ತುಂಬ ಖುಷಿಯಾಯಿತು. ಸೊ ನಾವು ಅದಾದಮೇಲೆ ಊಟ ಮುಗಿಸ್ಕೊಂಡು, ಊಟದ ಫೋಟೋ ತೆಗೆದೆ, ಅದೆಲ್ಲ ಹೊರ್ಟೋಯ್ತು. ಮುಗಿಸ್ಕೊಂಡು ನಾನು ಹೇಳ್ದಂಗೆ ಲಿಮಿಟೆಡ್ ಮೀಲ್ಸದ್ದು ಇಲ್ಲಿ ನಾಗರಹೊಳೆ ಪರ್ಮಿಷನ್ ತೊಗೊಂಡು ಅಲ್ಲಿಂದ ಮೈಸೂರಿಗೆ ಹೋಗಿ. ಸೊ ವೀಕೆಂಡ್ ಆಗಿರೋದ್ರಿಂದ ಲೈಟಿಂಗ್ಸ್ ಇರುತ್ತೆ, 1-2 ಅವರ್ಸ್ ಇರುತ್ತೆ ಈವ್ನಿಂಗು. ಆ ಲೈಟಿಂಗೆಲ್ಲ ನೋಡಿಕೊಂಡು ಹೊರಡಬೇಕು ಅಂದ್ಕೊಂಡ್ವಿ. ಲೈಟಿಂಗು ತುಂಬ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ಯಾವಾಗಲೂ ಮೈಸೂರಲ್ಲಿ ಸ್ಯಾಟರ್ಡೆ ಸಂಡೇ
1 hour to 2 hours ಲೈಟಿಂಗ್ ಹಾಕ್ತಾರೆ. ವಿಶೇಷ ತುಂಬ ಜನನೂ ಬರ್ತಾರೆ ಆ ಟೈಮಲ್ಲಿ. ನೋಡೋಕ್ಕೂ ಭಾಳನೇ ಖುಷಿ ಕೊಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಪ್ಯಾಲೇಸ್. ವೆರಿ ಬ್ಯೂಟಿಫುಲ್. ತುಂಬಾ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಒಂದು ಯಾವುದು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಸಿಂಪಲ್ಲಾಗಿ ಅಲ್ಲಿಂದ ಹೊರಟುಬಿಟ್ವಿ ನಾವು. ಲೇಟ್ ಆಯಿತು ನಾವು ಬರೋಕ್ಕೆ. ಬಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಒಂದು 2-3 ದಿನ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಟ್ಟು ಬಂದರೆ ಸಫಾರಿಗೆ ಹೋಗ್ಬೋದು. ಆಮೇಲೆ ಹತ್ರದಲ್ಲಿರೋ ದೇವಸ್ಥಾನ ಫಾಲ್ಸ್ಗೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಬರ್ಬೇಕು. ನಾವು ಹೋಗಿದ್ದೆ ಲೇಟು, ರೀಚ್ ಆಗಿದ್ದು ಲೇಟು. ಸೊ ಓಕೆ, ವಿ ಕೈಂಡ್ ಆಫ್ ಎಂಜಾಯ್ಡ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. Thank you so much for watching. You all have a very good day. Take care. Bye.